ರಕ್ತ ಕುಡಿಯುವಂಥ ರಾಕ್ಷಸನ ಆಜ್ಞೆ ಮೇರೆಗೆ ಸೊಳ್ಳೆ ಎಲ್ಲ ಪ್ರಾಣಿಯ ರಕ್ತವನ್ನ ಕುಡಿದು ಕಡೆಗೆ ಅದಕ್ಕೆ ಮನುಷ್ಯನ ರಕ್ತ ತುಂಬಾನೇ ರುಚಿ ಅನಿಸ್ತು. ಆದ್ರೆ ಕಪ್ಪೆ ತಪ್ಪಾಗಿ ಮನುಷ್ಯನ ಹೆಸರನ್ನ ತಗೊಳ್ದೆ ಮೀನಿನ ಹೆಸರನ್ನ ತಗೊಳ್ತು. ರಕ್ತ ಕುಡಿಯುವಂತ ಪಿಶಾಚಿ ಆ ಊರನ್ನ ಬಿಟ್ಟು ಸಮುದ್ರದಲ್ಲಿ ಹೋಗಿ ವಾಸ ಮಾಡೋಕ್ ಶುರು ಮಾಡ್ತು. ಯಾವಾಗೆಲ್ಲ ಅದಕ್ಕೆ ಹಶ್ವಾಗ್ತಿತ್ತೋ ಆಗ ಅದು ಮೀನುಗಳನ್ನ ತಿಂದು ಹೊಟ್ಟೆ ತುಂಬಿಸ್ಕೊತಿತ್ತು. ಸ್ವಲ್ಪ ದಿನಗಳ ನಂತರ, ಓಯ್, ಯಾರ್ ನೀನು? ನಮ್ಮ ಸಮುದ್ರದೊಳಗೆ ಇದ್ಕೊಂಡು ನಮ್ಮ ಸಮುದ್ರ ಮೀನುಗಳನ್ನೇ ತಿಂತಿದ್ಯಲ್ಲ, ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ. ನಿನಗೆ ಎಷ್ಟು ಧೈರ್ಯ ಇರ್ಬೇಕು? ನೀನ್ ನನಗೆ ಹೆದರ್ಸ್ತಿದ್ಯಾ? ಈಗ ನೋಡು. ಹೇಗನ್ನಿಸ್ತು ನನ್ನ ಮುಳ್ಳು ಚುಚ್ಚಿದಿಕ್ಕೆ? ಇರು, ಮಾಡ್ತೀನಿ ನಿನಗೆ. ಓಂ ಓಂ ರುಂಡಮಾಲಿನಿ, ರುಂಡಮಾಲಿನಿ. ತುಂಬಾ ಪ್ರಯತ್ನ ಪಟ್ಟ ನಂತರನೂ ಯಾವ ಲಾಭ ಆಗ್ಲಿಲ್ಲ. ನೋಡು ಪಿಶಾಚಿ, ನಾನು ಈ ಸಮುದ್ರದ ರಾಜ, ದಯಮಾಡಿ ನನ್ನ ಬಿಟ್ಬಿಡು. ಬಿಟ್ಟು ಬಿಡ್ತೀನಿ, ಆದ್ರೆ ನನಗೊಂದು ವಿಷಯ ಹೇಳು. ಈ ಸಮುದ್ರದಲ್ಲಿ ರುಚಿಯಾದ ಮೀನು ಯಾವುದು ಹೇಳು? ದಿನಾಲು ತಿಂತಿದ್ಯಲ್ಲ, ಮೀನಂದ್ರೆ ಮೀನು. ಆ ಸೊಳ್ಳೆ ಹೇಳ್ತು, ಅದಕ್ಕೆ ತಿಂತಾ ಇದ್ದೀನಿ. ಆದ್ರೆ ಈ ಮೀನುಗಳ ರಕ್ತ ಅಷ್ಟೇನು ರುಚಿಕರವಾಗಿಲ್ಲ. ಆ ಸೊಳ್ಳೆಗಳ ರಾಜ ಏನ್ ಹೇಳ್ದ? ಈ ಭೂಮಿ ಮೇಲೆ ರುಚಿಕರವಾದ ರಕ್ತ ಮೀನುದು ಅಂತ, ಹಾಗಂತ ಹೇಳ್ದ. ಬರೀ ಸುಳ್ಳು. ಅವನ್ಗೆ ಹೇಗ್ ಗೊತ್ತು? ಅದರ ಅರ್ಥ? ಅವನು ಎಲ್ಲರ ರಕ್ತ ಹೀರಿ ರುಚಿ ನೋಡೇ ಹೇಳ್ತಿದ್ದಾನೆ. ನೋಡು, ಅವನು ನಿನ್ಗೆ ಮೋಸ ಮಾಡ್ತಿದ್ದಾನೆ. ಸೊಳ್ಳೆ ಎಲ್ಲಾದ್ರೂ ನೀರೊಳಗ್ ಬಂದು ಮೀನ್ಗಳನ್ನ ಕಚ್ಚಿ ರಕ್ತ ಹೀರಕ್ಕಾಗುತ್ತಾ ಹೇಳು? ಸೊಳ್ಳೆ ನೀರೊಳಗೆ ನುಗ್ಗಕ್ಕಾಗಲ್ಲ, ಮತ್ತೆ ಮೀನ್ಗಳು ನೀರಿಂದ ಹೊರಗೂ ಹೋಗಕ್ಕಾಗಲ್ಲ. ಸರಿಯಾಗಿ ಹೇಳ್ದೆ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾನು ಅದ್ರ ಹತ್ರ ಮಾತಾಡ್ತೀನಿ. ಏ ಸೊಳ್ಳೆ ರಾಜ, ಎಲ್ಲಿದ್ಯಾ ನೀನು? ಬಾ ಇಲ್ಲಿಗೆ. ಏ ಸೊಳ್ಳೆ ರಾಜ, ಎಲ್ಲಿದ್ರು ಸರಿ, ನೀನ್ ಇಲ್ಲಿಗೆ ಬರ್ಲೇಬೇಕು. ನಿನ್ಗೆ ಹುಚ್ಚಿಡ್ದಿದೆ. ನೀರೊಳಗಡೆ ಸೊಳ್ಳೆ ಹೇಗ್ ಬರುತ್ತೆ? ಬಂದ್ರೆ ಸತ್ತೋಗುತ್ತೆ. ನೀನೇ ಖುದ್ದಾಗಿ ಹೊರಗೋಗ್ ಕರಿ. ಹಾ ಸರಿ, ಹಾಗಾದ್ರೆ. ಪಿಶಾಚಿ ಗಾಳಿಯಲ್ಲಿ ತೇಲಾಡ್ತಾ ಹೋಗಿ ಊರಿನ ಮಧ್ಯದಲ್ಲಿ ಒಂದು ಮರದ ಕೆಳಗೆ ಕೂತ್ಕೊಳ್ತು. ಮತ್ತೆ ಜೋರಾಗಿ ನಗ್ತಿತ್ತು. ಹಸಿವು, 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 ಹಸಿವು. ಪಿಶಾಚಿ ಕೂಗ್ತಾ ಇದ್ದ ಆ ಕೂಗಿಗೆ ಊರಿನ ಜನ ಎಲ್ಲ ಭಯದಿಂದ ಓಡಕ್ ಶುರು ಮಾಡಿದ್ರು. ಊರಿನ ಮುಖ್ಯಸ್ಥ ಸದಾ ಮಾಡೋ ಹಾಗೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತಿನ್ನುವಂತ ವಸ್ತುಗಳನ್ನ ತಂದು ಪಿಶಾಚಿ ಮುಂದೆ ಇಟ್ಟ. ಏನಾಯ್ತು? ಮತ್ತ್ಯಾಕ್ ಬಂದಿದ್ಯಾ? ಮೀನು ಮೀನು ಅಂತ ಹೇಳಿ ಹೋಗಿದ್ದೆ, ಮತ್ತೇನಾಯ್ತು? ವಾಪಸ್ ಯಾಕೆ ಬಂದಿದ್ಯಾ ಹೇಳು? ಆ ಮೀನುಗಳ ರಕ್ತ ರುಚಿಕರವಾಗಿಲ್ಲ. ಇರು, ಸೊಳ್ಳೆ ರಾಜನ ಹತ್ರ ಮಾತಾಡ್ತೀನಿ. ಏ ಸೊಳ್ಳೆ ರಾಜ, ಎಲ್ಲಿದ್ಯಾ ನೀನು? ನನ್ನ ಹತ್ರಕ್ ಬಾ. ಏ ಸೊಳ್ಳೆ ರಾಜ, ಬಾ, ನನ್ನ ಮುಂದೆ ಬಾ, ಎಲ್ಲಿದ್ರು ಸರಿ. ಇದೇನಿದು? ಇಷ್ಟು ಕರೆದ ಮೇಲೂ ಸೊಳ್ಳೆ ರಾಜ ಬರ್ತಾ ಇಲ್ಲ. ಏನಾಗಿದೆ? ಇರಿ, ನಾನು ನನ್ನ ದಿವ್ಯ ದೃಷ್ಟಿಯಿಂದ ನೋಡ್ತೀನಿ. ಇಷ್ಟು ಮೋಸನ? ಆ ಕಪ್ಪೆ ನನಗ್ ಮೋಸ ಮಾಡಿ ಮೀನು ಅಂತ ಹೇಳಿ ಸುಳ್ಳು ಹೆಸರು ಹೇಳ್ತು. ಮೋಸನ? ಅದೆಂತ ಮೋಸ ಹೇಳು?
ಆ ಕಪ್ಪೆ ಸೊಳ್ಳೆ ರಾಜನ್ನ ನುಂಗ್ಬಿಟ್ಟು ಎಷ್ಟು ಮುಗ್ಧಂತರ ಸೊಳ್ಳೆಗಳ ರಾಜ ನನಗಿದನ್ನ ಹೇಳ್ತು ಅಂತ ಹೇಳ್ತು. ಮೀನುಗಳ ರಕ್ತ ರುಚಿಕರ ಅಂತ. ಸೊಳ್ಳೆ ಮೀನಿನ ಹೆಸರೇ ಹೇಳಿರ್ಬೋದು. ನಿನಗ್ ಗೊತ್ತಿಲ್ವೇನು ಸೊಳ್ಳೆ ನೀರೊಳಗೆ ಹೋಗಕ್ಕಾಗಲ್ಲ ಅಂತ? ನೀನ್ ಹೇಳೋದು ಸರಿನೇ. ಮೀನು ಅಲ್ಲದಿದ್ರೆ ಮತ್ತೇನಿರಬಹುದು? ನಿನ್ನ ದಿವ್ಯ ದೃಷ್ಟಿಯಿಂದ ಇದು ನಿನಗೆ ಗೊತ್ತಾಗಲ್ವಾ? ಸೊಳ್ಳೆ ಕಪ್ಪೆ ಹತ್ರ ಏನ್ ಹೇಳಿರ್ಬೋದು ಅಂತ. ಏ ಮೂರ್ಖ, ನನಗೆ ದಿವ್ಯ ದೃಷ್ಟಿ ಇದೆ. ಏನ್ ನಡೆದಿದ್ಯೋ ಅದನ್ನ ನಾನ್ ನೋಡ್ಬಹುದು, ಆದ್ರೆ ನಾನ್ ಕೇಳಿಸ್ಕೊಳಕ್ಕಾಗಲ್ಲ. ಅದ್ರ ಅರ್ಥ ಅವರಿಬ್ರು ಏನ್ ಮಾತಾಡಿದ್ರು ಅಂತ ನಾನ್ ಕೇಳಿಸ್ಕೊಳಕ್ಕಾಗಲ್ಲ. ಅಯ್ಯೋ ದೇವ್ರೆ, ನಾವು ಬದುಕಿದ್ವಿ. ಸೊಳ್ಳೆ ಮನುಷ್ಯರ ಹೆಸರು ಹೇಳಿದೆ ಅಂತ ಇದಕ್ಕೆ ಗೊತ್ತಾಗ್ಬಿಟ್ರೆ ನಮ್ ಕತೆ ಅಷ್ಟೇ. ಏ ಹಾವಿನ ರಾಜ, ನೀನ್ ಎಲ್ಲೇ ಇದ್ರು ಸರಿ, ನೀನ್ ನನ್ನ ಎದುರಿಗೆ ಪ್ರತ್ಯಕ್ಷ ಆಗು. ಹೇಳಿ ಮಹಾರಾಜ, ನಾನ್ ನಿನ್ಗೋಸ್ಕರ ಏನ್ ಮಾಡ್ಬೇಕು ಅಂತ? ನೀನ್ ಹೋಗಿ ಭೂಮಿ ಮೇಲೆ ಎಷ್ಟು ಕಪ್ಪೆಗಳಿದೆಯೋ ಅಷ್ಟನ್ನು ನುಂಗ್ಬಿಡು. ಆ ಕಪ್ಪೆ ನನಗೆ ಮೋಸ ಮಾಡಿದೆ. ನೀನು ಅದೊಂದನ್ನೇ ಸಾಯಿಸಬಹುದಲ್ವಾ? ಇಡೀ ಕಪ್ಪೆಗಳನ್ನ ಜಾತಿನೇ ಯಾಕೆ ಸಾಯಿಸಕ್ ನೋಡ್ತೀಯಾ? ಇಲ್ಲ ಅಂದ್ರೆ ಇನ್ನೊಂದ್ ಸೊಳ್ಳೆಗೆ ಹೇಳ್ಬಿಟ್ಟು ಯಾರ ರಕ್ತ ಸಿಹಿ ಇದೆ ಅಂತ ನೋಡ್ಕೊಂಬರಕ್ ಹೇಳು. ಹಾ, ನೀನು ಸರಿಯಾಗಿ ಹೇಳ್ತಿದ್ಯಾ. ಹೇ ಹಾವಿನ ರಾಜ, ನೀನ್ ಹೋಗ್ಬಿಟ್ಟು ಎಲ್ಲಾ ಕಪ್ಪೆಗಳ ಹತ್ರ ಕೇಳು, ಈ ಭೂಮಿ ಮೇಲೆ ಎಲ್ರಿಗಿಂತ ರುಚಿಕರವಾದ ರಕ್ತ ಯಾರ್ದು ಅಂತ. ಯಾವ ಕಪ್ಪೆ ಹೆದರ್ಕೊಂಡು ಮೀನಿನ ಹೆಸರು ಹೇಳುತ್ತೋ ಅದನ್ನ ನೀನು ನುಂಗ್ಬಿಡು. ಹೋಗು. ಸರಿ ಮಹಾರಾಜ. ಹೀಗೆ ಹೇಳಿ ಹಾವು ಅಲ್ಲಿಂದ ಹೊರಟು ಬಿಟ್ಟಿತು. ಏ ಸೊಳ್ಳೆ ರಾಣಿ, ಎಲ್ಲಿದ್ರು ಸರಿ, ನೀನ್ ಇಲ್ಲಿಗ್ ಬಾ. ಇದನ್ನು ಕೇಳುತ್ತಿದ್ದ ಹಾಗೆ ಸೊಳ್ಳೆ ರಾಣಿ ಅಲ್ಲಿಗೆ ಹಾರ್ತಾ ಬಂದ್ಲು. ಹೇಳಿ ಮಾತೆ, ನಾನೇನ್ ಮಾಡ್ಬೇಕು? ಹೋಗು, ಹೋಗಿ ಭೂಮಿ ಮೇಲಿರೋ ಎಲ್ಲಾ ಪ್ರಾಣಿಗಳನ್ನು ಕಚ್ಚಿ ರಕ್ತ ಹೀರಿ ರುಚಿ ನೋಡಿ ಯಾರ ರಕ್ತ ರುಚಿಕರವಾಗಿದೆ ಅಂತ ಬಂದ್ಬಿಟ್ಟು ನನಗೆ ಹೇಳು. ಹೋಗು. ಇದನ್ನ ಕೇಳಿಸ್ಕೊಂಡು ಸೊಳ್ಳೆ ಅಲ್ಲಿಂದ ಹಾರ್ತಾ ಹೋಯ್ತು. ನೀವು ಕೂಗಿ ಕರಿತಿದ್ದ ಹಾಗೇನೆ ಹಾವಿನ ರಾಜ ಸೊಳ್ಳೆ ರಾಣಿ ಪ್ರತ್ಯಕ್ಷರಾದ್ರಲ್ವಾ? ಆದ್ರೆ ನೀವು ಯಾವ ಕಪ್ಪೆ ಮೋಸ ಮಾಡ್ತೋ ಅದನ್ನು ಕರಿಬೇಕಲ್ವಾ ನೀವು? ಆದ್ರೆ ಕರಿಬೇಕು ಅಂದ್ರೆ ಅದ್ರ ಹೆಸರು ಮತ್ತೆ ಅದ್ರ ವಿಳಾಸ ನನಗ್ ಗೊತ್ತಾಗ್ಬೇಕಲ್ವಾ? ಆ ಕಪ್ಪೆ ಮುಖ ಕೂಡ ನನಗ್ ನೆನಪಿಲ್ಲ. ಅಯ್ಯೋ ದೇವ್ರೆ, ನಮ್ ಜೀವ ಉಳಿಯಿತು. ನನಗ್ ಹೊಟ್ಟೆ ಹಶುವಾಗ್ತಿದೆ, ಏನಾದ್ರೂ ತಿನ್ನಕ್ ತಗೊಂಡ್ ಬನ್ನಿ. ಹಾವು ಪ್ರತಿ ಕಪ್ಪೆಯನ್ನ ಕೇಳ್ತಾ ಇತ್ತು. ಹೇ ಕಪ್ಪೆ, ಈ ಭೂಮಿ ಮೇಲೆ ರುಚಿಕರವಾದ ರಕ್ತ ಯಾರ್ದು ಅಂತ ಹೇಳು, ಹೇಳು. ನನಗೆ ಗೊತ್ತಿಲ್ಲ. ಬದುಕ್ಬಿಟ್ಟೆ, ಹೋಗು. ಹೇ ಕಪ್ಪೆ, ಎಲ್ರಿಗಿಂತ ರುಚಿಕರ ರಕ್ತ ಯಾರ್ದು? ನೋಣ ಅದು. ಹೋಗು ಹೋಗು, ಹೋಗಿ ಮೀನ್ಗಳನ್ನ ತಿನ್ನು, ಹೋಗು. ಪಿಶಾಚಿ ಹೇಳಿದ್ದನ್ನ ಕೇಳಿ ಹಾವು ಪ್ರತಿಯೊಂದು ಕಪ್ಪೆಯನ್ನ ಕೇಳ್ತಾ ಇತ್ತು. ಮತ್ತೆ ಇಲ್ಲಿ ಸೊಳ್ಳೆ ರಾಣಿ ಪ್ರತಿಯೊಂದು ಪ್ರಾಣಿಯ ರಕ್ತ ಹೀರಿ ಅಲ್ಲಿಂದ ಹೋಗ್ತಾ ಇತ್ತು. ಆದ್ರೆ ಮುಖ್ಯಸ್ಥ ಯಾವ ವ್ಯಕ್ತಿಯನ್ನ ಕಳಿಸದ್ನೋ ಅವನು ಓಡ್ತಾ ಓಡ್ತಾ ಎಲ್ಲಿ ಕಪ್ಪೆ ಇದೆಯೋ ಅಲ್ಲಿಗೆ ಬರ್ತಾನೆ. ಏ ಕಪ್ಪೆ, ಎಲ್ಲಿದ್ಯೋ, ಬೇಗ ಹೊರಗ್ ಬಾ. ಕಪ್ಪೆ ನೀರಿನಿಂದ ಆಚೆ ಬಂದು ಕೂತ್ಕೊಳ್ತು. ಮನುಷ್ಯ 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 ಮನುಷ್ಯ. ರಾಕ್ಷಸ ನಿನಗೋಸ್ಕರ ಹಾವಿನ ರಾಜನ್ನ ಕಳ್ಸಿದಾನೆ. ಅವನೇನಾದ್ರೂ ಬಂದು ನಿನ್ನನ್ ಕೇಳಿದ್ರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಡು, ಇಲ್ಲ ಅಂದ್ರೆ ನಿನ್ನನ್ ತಿನ್ಬಿಡುತ್ತೆ. ಈ ರೀತಿ ಹೇಳಿ ಅಲ್ಲಿಂದ ಹೊರಟ. ಮನುಷ್ಯ ಮನುಷ್ಯ ಮನುಷ್ಯ, ನನಗ್ ಗೊತ್ತಿಲ್ಲ, ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಅಷ್ಟರಲ್ಲಿ ಆ ಮನುಷ್ಯ ಬಂದು ಮುಖ್ಯಸ್ಥನಿಗೆ ಹೇಳ್ತಾನೆ, ಯಜಮಾನ್ರೆ, ರಾಕ್ಷಸ ನಿದ್ದೆ ಮಾಡ್ತಿದ್ದ ಹಾಗೆ ಹೇಳ್ ಕಳಿಸ್ಬೇಕಂತೆ, ಆಗ ಮಾಂತ್ರಿಕ ಬರ್ತಾನಂತೆ. ಹೌದಾ?
ಹೊಟ್ಟೆ ತುಂಬಾ ತಿಂದ ಮೇಲೆ ಪಿಶಾಚಿ ಗೊರಕೆ ಹೊಡಿತಾ ಮಲ್ಗಿರತ್ತೆ. ಅಷ್ಟರಲ್ಲಿ ಮುಖ್ಯಸ್ಥ ಮರದ ಹಿಂದೆಯಿಂದ ಒಬ್ಬ ಮಾಂತ್ರಿಕನ್ನ ಕರ್ಕೊಂಡ್ ಬರ್ತಾನೆ. ಮಾಂತ್ರಿಕ ಒಂದು ಮಹಿಮೆ ಇರುವಂತ ಕನ್ನಡಿಯನ್ನ ತಂದು ಪಿಶಾಚಿ ಮುಂದೆ ಹಿಡಿತಾನೆ. ಅದರ ಪ್ರತಿಬಿಂಬ ಪಿಶಾಚಿ ಮೇಲೆ ಬೀಳತ್ತೆ. ಮತ್ತಿನ್ನೇನು, ಬೆಂಕಿಯ ಜ್ವಾಲೆ ಪಿಶಾಚಿಯನ್ನ ಮೊದಲಿನ ಹಾಗೇನೆ ಒಂದು ಆಲದ ಮರವನ್ನಾಗಿ ಮಾಡ್ಬಿಡತ್ತೆ. ಅದ್ಭುತ ಮಾಂತ್ರಿಕರೇ, ಅದ್ಭುತ. ನಾನು ಜೀವನ ಪೂರ್ತಿ ನಿಮ್ಗೆ ಋಣಿಯಾಗಿರ್ತೀನಿ. ಧ್ರುವತಾರೆಯ ಪ್ರತಿಬಿಂಬದ ಕಾರಣದಿಂದಾಗಿ ಅದಕ್ಕೆ ಶಾಪ ಇತ್ತು. ಒಂದ್ ವೇಳೆ ಯಾವಾಗ್ಲಾದ್ರೂ ಸಿಡ್ಲು ಮರದ ಮೇಲ್ ಬಿದ್ದಾಗ ಆಗ ಶಾಪದಿಂದ ಅದು ಮುಕ್ತವಾಗುತ್ತೆ. ಹಾಗೇನಾದ್ರೂ ಆದ್ರೆ ಈ ಸಾರಿ ಭಯಂಕರ ರೂಪವನ್ನು ತಾಳಿ ಇಡೀ ಹಳ್ಳಿನ ಸರ್ವನಾಶ ಮಾಡುತ್ತೆ. ಅಯ್ಯೋ, ಆ ರೀತಿ ಆದ್ರೆ ಮರಣ ಸುಟ್ಟು ಭಸ್ಮ ಮಾಡ್ಬಿಡ್ತೀವಿ. ಹಾಗ್ ಮಾಡೋದ್ರಿಂದ ಹಳ್ಳಿಗೆ ಒಳ್ಳೇದಾಗೋದಿಲ್ಲ. ಸುಟ್ಟೋಗಿರೋ ಒಂದೊಂದು ಕಟ್ಗೆನೂ ಒಂದೊಂದು ರಾಕ್ಷಸಕ್ ಸಮಾನ. ಮರಕ್ಕೆ ಸಿಡ್ಲು ಬಡಿದೇ ಇರೋ ಹಾಗೆ ಅದ್ರ ಸುತ್ತಲೂ 4 ಮಂಟಪಗಳನ್ನ ಕಟ್ಬಿಡ್ತೀವಿ ನಾವು. ಒಳ್ಳೆ ಯೋಚನೆ, ಹಾಗೇನೆ ಮಾಡಿ. ಇದನ್ನ ಹೇಳಿ ಮಾಂತ್ರಿಕ ಅಲ್ಲಿಂದ ಹೊರಟೋದ್ರು. ಹೋಗಿ ಮರದ ಮೇಲೆ ಸಿಡ್ಲು ಬಡಿಯೋದಲ್ಲ, ಒಂದು ಹನಿ ನೀರು ಕೂಡ ಬೀಳ್ದೇ ಹಾಗೆ ಮಾಡಿ ಒಂದು ದೊಡ್ಡದಾದ ಮಂಟಪನ ಕಟ್ಟಿ. ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಅಷ್ಟರಲ್ಲಿ ಸೊಳ್ಳೆ ರಾಣಿ ಎಲ್ರ ರಕ್ತ ಕುಡ್ದು ಹಾರೋದಕ್ಕೆ ಆಗ್ತಾ ಇರ್ಲಿಲ್ಲ. ಆಗ ಅವಳು ಒಂದು ಎಲೆ ಮೇಲೆ ಬಂದು ಕೂತ್ಕೋತಾಳೆ. ಇದೆಲ್ಲವನ್ನ ನೋಡ್ತಿದ್ದ ಕಪ್ಪೆಗೆ ಸೊಳ್ಳೆ ರಾಣಿಯನ್ನ ನೋಡಿ ಬಾಯಲ್ಲಿ ನೀರ್ ಬರಕ್ ಶುರುವಾಗತ್ತೆ. ಕಪ್ಪೆಗೆ ತಡ್ಕೊಳಕಾಗ್ದೆ ಸೊಳ್ಳೆ ರಾಣಿಯನ್ನ ನುಂಗ್ಬಿಡತ್ತೆ. ಮನುಷ್ಯ ಮನುಷ್ಯ ಮನುಷ್ಯ. ಇಲ್ಲ ಇಲ್ಲ, ಅದೇನಂದ್ರೆ ನನಗೆ ನೆನ್ಪೆ ಆಗ್ತಾ ಇಲ್ಲ. ಸೊಳ್ಳೆ ಸೊಳ್ಳೆ ಸೊಳ್ಳೆ. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಹಾವು ಬರತ್ತೆ. ಕಪ್ಪೆನ ನೋಡ್ತಿದ್ದ ಹಾಗೆ, ಏ ಕಪ್ಪೆ, ಎಲ್ರಿಗಿಂತ ರುಚಿಕರವಾದ ರಕ್ತ ಯಾರ್ದು? ಯಾರ್ದು ಅಂದ್ರೆ ಯಾರ್ದು ಅಂದ್ರೆ ಹಾ, ಸೊಳ್ಳೆದು. ಹಾಗೆ ಹೇಳಿ ಸರ್ಪ ಅಲ್ಲಿಂದ ಹೊರಟ್ಬಿಡತ್ತೆ. ಹಾವು 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 ಹಾವು.